ವಿಚಾರವನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗೆ ಇವತ್ತು ಅದಕ್ಕೆ ಯಾರು ಕೂಡ ಆಸ್ಪದವನ್ನು ಕೊಡದೇ ತಾವೆಲ್ಲರೂ ಕೂಡ ತಮ್ಮ ಬೂತ್ ವ್ಯಾಪ್ತಿಯಲ್ಲಿ ತಾವೆಲ್ಲರೂ ಕೂಡ ಅಲ್ಲಿ ಬರೀ ಬೇಲೆ ಮತ್ತು ಬೂತ್ ಅಧ್ಯಕ್ಷ ಒಂದೇ ಜವಾಬ್ದಾರಿ ಅಲ್ಲ, ಅಲ್ಲಿ ಘಟಕಾಧ್ಯಕ್ಷ ಇರ್ತಾರೆ. ಅಲ್ಲಿ ತಾವೆಲ್ಲರೂ ಕೂಡ ಪ್ರತಿಯೊಬ್ಬರನ್ನ ಮತದಾರನಾಗಿ ಮಾಡ್ತಕ್ಕಂಥ ಕೆಲಸ ಇದು. ಯಾರು ಮತವನ್ನು ವಂಚಿತರಾಗಿಬಿಟ್ರು ಅಂತಂದ್ರೆ ಅವರು ನಮ್ಮ ದೇಶದಲ್ಲಿ ನನ್ನ ದೇಶ ಅಥವಾ ನಾನು ಮತದಾರರಂತ ಹಕ್ಕೇ ಕಳ್ಕೊಂಡು ಬಿಡ್ತಾರೆ. ಆ ಹಕ್ಕನ್ನು ಕಳ್ಕೊಳ್ಳುವಂಥದ್ದು ಪಾಪ ಬಹಳಷ್ಟು ಜನರಿಗೆ ಮಾಹಿತಿ ಇರಲ್ಲ. ಬೆಳಗ್ಗೆ ಅವ್ರಿಗೇನು ಬರೀ ದುಡಿಮೆ ಕೆಲಸ ಮಾಡಬೇಕಂತ ಹಠ ಬಿದ್ದಿದೆ. ಈಗ ಅನೇಕ ಒಡೆಯರು ಬೇರೆ ಬೇರೆ ಜಮೀನ್ದಾರು ಕೆಲಸಕ್ಕೆ ಹೆಣ್ಣು ಮಗಳು ಮದುವೆಯಾಗಿ ಇಲ್ಲಿ ಬಂದಿದ್ದಾರೋ ಅವೆಲ್ಲವೂ ಕೂಡ ನಿಮಗೆಲ್ಲ ಮಾಹಿತಿ ಇರುತ್ತೆ, ಮುಖಪರಿಚಯ ಇರುತ್ತೆ, ಹೆಸರು ಗೊತ್ತಿರುತ್ತೆ. ಯಾರು ಅಧಿಕಾರಿ ಬಂದು ಮೂರು ಬಾರಿ ಹೋದರೂ ಕೂಡ ಅಲ್ಲಿ ಇಲ್ಲ ಅಂತ ಏನಾದ್ರು ಹಿಂಬರ ಬರೆದ್ರೆ ಬಿ ಎಲ್ ಎ ಹೋಗಿ ಇಲ್ಲ ಅಲ್ಲಿ ಇದ್ದಾರೆ, ಅವ್ರ ಕೆಲಸಕ್ಕೆ ಹೋಗಿದ್ದಾರೆ ನೋಡಿ ಅಂತಂದು ಅವ್ರ ಫಾರ್ಮನ್ನು ಕೊಡಿಸಿ ಅವ್ರ ಮನೇಲಿರ್ತಕ್ಕಂಥ ಎಲ್ಲರ ಹೆಸರನ್ನ ತುಂಬಿಕೊಡ್ಬೇಕಾಗುತ್ತೆ. ಆದರೆ ಅವ್ರು 3 ಬಾರಿ ಹೋದರೂ ಕೂಡ ಇವು ಸಿಕ್ಕಿಲ್ಲ ಅಂದರೆ ತಾವೇನು ಹೋಗ್ತೀರಿ ಬಿ ಎಲ್ ಎ ಜೊತೆ ತಾವು ಹೋಗ್ತೀರಿ, ತಮ್ಮ ಹತ್ರ ಫಾರ್ಮ್ ಇರುತ್ತೆ. ಆ ಫಾರ್ಮನ್ನು ತಾವು ತಗೊಂಡೋಗಿ ಒಂದು 5 ನಿಮಿಷ ಕೂತ್ಕೊಂಡು ಅವರೆಲ್ಲ ಮಾಹಿತಿ ಅವ್ರ ಮನೇಲಿ ಚೆನ್ನಾಗಿ ಸಾಧ್ಯ ಇಲ್ಲ, ಯಾವುದೇ ಸವಲತ್ತನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲೇ ಹೋಗ್ಬೇಕು ಅಂತಂದ್ರೂ ಕೂಡ ನಮಗೆ ಯಾರು ಪೊಲೀಸ್ ಆಗಲಿ ಎಲ್ಲ ಅಧಿಕಾರಿಗಳು ಐಡೆಂಟಿ ಕಾರ್ಡ್ ಕೇಳಿದ್ರೆ ನಮ್ಮ ಹತ್ರ ಇರೋ ದಾಖಲೆನೇ ಇರೋಲ್ಲ. ದಾಖಲೆ ಇಲ್ಲ ಅಂದ್ರೆ ಈ ದೇಶದ ಜನನ ಅಲ್ಲ. ಈ ರೀತಿ ಆಗ್ತಕ್ಕಂಥ ಸಂದರ್ಭ ಇದು, ಅಂತ ಮಹತ್ವವಾಗಿರ್ತಕ್ಕಂಥ ಅರ್ಥಪೂರ್ಣ ಸಂದರ್ಭ ಇದು. ಹಾಗಾಗಿ ತಾವೆಲ್ಲರೂ